ಲಿಟ್ರಲಿ ಪೊಲೀಸ್ ಬಂದ್ರು ಗುರು. ನಿಜವಾಗ್ಲೂ ಯಾವ ಟೈಮಲ್ಲಿ ನಾವು ಈ ರೀತಿ ಮಂಡ್ಯ ನೈಟ್ ರೋನ ಕಡೆದಾಗಿ ವಿಟ್ನೆಸ್ ಮಾಡಿದ್ದು. ನಿಜವಾಗ್ಲೂ ನನಗಂತೂ ಈ ಒಂದು ಮಂಡ್ಯ ನೈಟ್ ರೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಮಂಡ್ಯ ನೈಟ್ ರಾಗೆ ನಾನು ಆಫ್ ಕೋರ್ಸ್ 5 ಸ್ಟಾರ್ನ ಕೊಡ್ತೀನಿ. ಏನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಹಾಗೆ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಜಾನ್ಸಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕ್ರೌಡ್ ಪೂರ್ತಿ ಜಾನ್ಸಿನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಜಾನ್ಸಿನ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿ ಇವತ್ತಿನ ಮಂಡ್ಯ ನೈಟ್ ರೋನ ಓಪನ್ ಮಾಡ್ತಾರೆ. ಅವರು ಸೀದಾ ರಿಂಗ್ ಗೆ ಬರ್ತಾರೆ ಅಂಡ್ ಗ್ರೇಟ್ ಇಂಟ್ರೊಡಕ್ಷನ್ ಕೂಡ ಅವರಿಗೆ ಸಿಗುತ್ತೆ. ಲಾಸ್ಟ್ ಟೈಮ್ ಇಸ್ ನಾ ಒನ್ ಗ್ರೇ ಫೈನಲ್ ಟೈಮ್. ಏನೇನ ಇಂಟ್ರೊಡಕ್ಷನ್ ಮಾಡೋದಕ್ಕೆ ಸಾಧ್ಯನೋ ಆ ರೀತಿ ಎಲ್ಲ ಜಾನ್ಸಿನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿಗೆ ಬಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. 23 ವರ್ಷದಿಂದ ನಾನು ಈ ಒಂದು ಕಂಪನಿಯಲ್ಲಿ ಇದ್ದೀನಿ ಅಂಡ್ ಇದು ನನ್ನ ಫೈನಲ್ ಮಂಡ್ಯ ನೈಟ್ ರೋ. ಅಂಡ್ ನಿಜವಾಗ್ಲೂ ನಾನು ನಿಮಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು. ಇಲ್ಲಿಗೆ ಬರೋದಕ್ಕೆ ನೀವು ನನಗೆ ಅವಕಾಶನ ಕೊಟ್ಟಿದ್ದೀರಾ. ಸೊ ಈಗ ನಾವು ಏನ್ ಮಾಡೋಣ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಬರ್ತಾರೆ. ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗಿಗೆ ಬಂದು ಜಾನ್ಸಿನ್ ಅವರಿಗೆ ಹೇಳ್ತಾರೆ, ಜಾನ್ಸಿನ ನೀನು ನಿನ್ನ ಕರಿಯರ್ ಅಲ್ಲಿ ತಗೊಂಡಂಗೆ ಎಲ್ಲದನ್ನು ಕೂಡ ತಗೊಂಡಿದ್ಯಾ. ಅದೇ ರೀತಿ ನನ್ನ ಕೈಯಿಂದ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಕೂಡ ನೀನು ಅದೇ ರೀತಿ ತಗೊಂಡಿದ್ಯಾ. ಅಂಡ್ ಈಗ ನನಗೆ ಆ ಒಂದು ಚಾಂಪಿಯನ್ಶಿಪ್ಗೆ ರಿಮ್ಯಾಚ್ ಬೇಕು ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಾನ್ಸಿನ್ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಾನ್ಸಿನ್ ಅವರು, ನಿಜವಾಗ್ಲೂ ನೀನಿಲ್ಲಿ ನ್ಯೂಯಾರ್ಕಿಗೆ ಬಂದು ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ನನಗೆ ಚಾಲೆಂಜ್ ಮಾಡ್ತಾ ಇದೀಯಾ ಅಂಡ್ ನಿನಗನ್ಸುತ್ತಾ ನಿನ್ನ ಈ ಒಂದು ಚಾಲೆಂಜ್ ನಾನು ಒಪ್ಕೊಳ್ಳೋದಿಲ್ಲ ಅಂತ. ಕೋರ್ಸ್ ನಾನು ರೆಡಿ ಆಗಿದ್ದೀನಿ, ಇಲ್ಲೇ ಈಗಲೇ ಈ ಒಂದು ಮ್ಯಾಚ್ ನ ಮಾಡೋಣ ಬಾ ಅಂತ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಸ್ವಲ್ಪ ಬೂ ಮಾಡ್ತಾ ಇರುತ್ತೆ. ಯಾಕಂದ್ರೆ ಕ್ರೌಡಿಗೆ ಇವತ್ತು ಜಾನ್ಸಿನ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಮತ್ತೊಮ್ಮೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಇಷ್ಟ ಇರೋದಿಲ್ಲ. ಅಂಡ್ ನಮ್ಮ ಜಾನ್ಸಿನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಚಾಲೆಂಜ್ ಮಾಡಿದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ಇಲ್ಲ ಈ ಬಾರಿ ನಾನಿಲ್ಲಿ ಮ್ಯಾಚ್ ಆಡೋದಿಲ್ಲ. ಹೋದ್ ಬಾರಿ ಹೇಗೋ ನೀನ್ ಹೇಳ್ದಂಗೆ ಆಯ್ತು, ಬಟ್ ಈ ಬಾರಿ ನಾನು ಆ ತಪ್ಪನ್ನ ಮಾಡೋದಿಲ್ಲ. ನನಗೆ ಮ್ಯಾಚ್ ಬೇಕು, ಬಟ್ ನನಗೆ ಆ ಒಂದು ಮ್ಯಾಚ್ ನನ್ನ ಹೋಮ್ ಗ್ರೌಂಡ್ ಸರ್ವೈವರ್ ಸೀರೀಸ್ ಅಲ್ಲಿ ಬೇಕು. ಸೊ ನನಗೆ ಅಲ್ಲಿ ಆ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕೊಡು ಅಂತ ನಮ್ಮ ಜಾನ್ಸಿನ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ನಮ್ಮ ಜಾನ್ಸಿನ್ ಅವರು, ಓಕೆ ನಿನಗೆ ನಾನು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ರಿಮ್ಯಾಚ್ ನ ಕೊಡ್ತಾ ಇದ್ದೀನಿ. ಬಟ್ ಈಗ ಇಲ್ಲಿ ನಾನು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದೀನಿ. ಇವರನ್ನೆಲ್ಲ ಬೇಜಾರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ಒಂದು ಚಾಂಪಿಯನ್ಶಿಪ್ ನ ಬಿಟ್ಟಾಕ್ಬಿಡು. ಈಗ ಇವ್ರ ಬಗ್ಗೆ ಮಾತಾಡೋಣ. ಇವ್ರನ್ನ ಖುಷಿ ಪಡಿಸೋದಕ್ಕೆ ನಾನು ಬೇಕಾದ್ರೆ ಇಲ್ಲೇ ನಿನ್ ಜೊತೆ ಹಂಗೆ ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ. ಸೊ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡ ಪಂಕ್. ನೀನು ನನ್ನನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಸೋಲ್ಸೋ ಅಂತಹ ಅವಕಾಶನ ಪಡ್ಕೋ ಅಂತ ನಮ್ಮ ಜಾನ್ಸಿನ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ. ಸಡನ್ ಆಗಿ ನಮಗೆ ಜಡ್ಜ್ಮೆಂಟ್ ಡೇ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಫಿನ್ ಬ್ಯಾಲರ್ ಹಾಗೆ JD ಮ್ಯಾಕ್ಡೊನಾಗ್ ಅವರು ಬರ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಜಾನ್ಸಿನ್ ಅವರಿಗೆ ಹೇಳ್ತಾರೆ, ಜಾನ್ಸಿನ ನೀನು ನಿನ್ನ ಲಾಸ್ಟ್ ಮ್ಯಾಚ್ ನ ಈ ಒಂದು ಮಂಡ್ಯ ನೈಟ್ ರೋ ಅಲ್ಲಿ ಆಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿನ್ನ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಸೇರ್ಕೊಂಡು ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಶೇಮೆಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಶೇಮೆಸ್ ಅವರು ಬಂದು ಹಿಂದೆಯಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ರೆಮಿಸ್ಟೀರಿಯೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಜಾನ್ಸಿನ, ಶೇಮೆಸ್ ಹಾಗೆ ರೆಮಿಸ್ಟೀರಿಯೋ ಅವರು ರಿಂಗ್ ಅಲ್ಲಿಗೆ ಬರ್ತಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ, ಓಕೆ ಇಲ್ಲೇ ಈಗಲೇ ನಾವೊಂದು 6 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನ ಮಾಡೋಣ ಅಂತ. ರೆಫ್ರಿ ಕೂಡ ಬರ್ತಾರೆ. ಈ ಒಂದು ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ JD ಮ್ಯಾಕ್ಡೊನಾಗ್, ಫಿನ್ ಬ್ಯಾಲರ್ ಹಾಗೆ ರೆಮಿಸ್ಟೀರಿಯೋ ಅವರು ಎಸ್ಕೇಪ್ ಆಗೋದಕ್ಕೂ ಕೂಡ ಹೋಗ್ತಾ ಇರ್ತಾರೆ. ಬಟ್ ಇವ್ರು 3 ಜನನು ಕೂಡ ಅವ್ರನ್ನ ಇಟ್ಕೊಂಡು ಬಂದು ಮ್ಯಾಚ್ ನ ಪ್ರಾರಂಭ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಜಾನ್ಸಿನ್ ಅವರಿಗೆ ಟ್ಯಾಗ್ ನ ಕೊಡಿ ಅಂತ ಕೇಳ್ಕೊತಾ ಇರ್ತಾರೆ. ಅಂಡ್ ಫೈನಲಿ ಜಾನ್ಸಿನ್ ಅವರಿಗೆ ಟ್ಯಾಗ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ನಮಗೆ 15 ನಕಲ್ ಶಫಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶೇಮೆಸ್, ರೆಮಿಸ್ಟೀರಿಯೋ ಹಾಗೆ ಜಾನ್ಸಿನ ಇವ್ರು 3 ಜನನು ಕೂಡ ಸೇರ್ಕೊಂಡು ಡೊಮಿನಿಕ್ ಮಿಸ್ಟೀರಿಯೋ, JD ಮ್ಯಾಕ್ಡೊನಾಗ್ ಹಾಗೆ ಫಿನ್ ಬ್ಯಾಲರ್ ಅವರಿಗೆ ನಕಲ್ ಶಫಲ್ ನ ಕನೆಕ್ಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ರೆಮಿಸ್ಟೀರಿಯೋ ಅವರು ಡಬಲ್ 619 ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಕಡೆ ನಮ್ಮ ಶೇಮೆಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ, ಈ ಕಡೆ ನಮ್ಮ ಜಾನ್ಸಿನ ಅವರು ಎ ನ ಕನೆಕ್ಟ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೇಮೆಸ್, ಜಾನ್ಸಿನ ಹಾಗೆ ರೆಮಿಸ್ಟೀರಿಯೋ ಅವರು ವಿನ್ ಆಗಿದ್ದಾರೆ. ಗೆದ್ದಿ ಎಲ್ಲ ಆದ್ಮೇಲೆ ಒಂದು ಅದ್ಭುತವಾದ ಸ್ವೀಟ್ ಸೆಲಿಬ್ರೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ರೆಮಿಸ್ಟೀರಿಯೋ ಅವರು ಜಾನ್ಸಿನ್ ಅವರ ಬೆನ್ ಮೇಲ್ಗಡೆ ಬಂದು ಕೂತ್ಕೊಂಡಿರ್ತಾರೆ. ನಮ್ಮ ಜಾನ್ಸಿನ್ ಅವರು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಸಿಕ್ಕಾಪಟ್ಟಿ ಎಮೋಷನಲ್ ಆಗಿತ್ತು ಆ ಒಂದು ಮೂಮೆಂಟ್. ಅಂಡ್ ಹಿಂಗೆ ಇವತ್ತಿನ ಫೈನಲ್ ಜಾನ್ಸಿನ್ ಅವರ ಮಂಡೇ ನೈಟ್ ರೋ ಜಾನ್ಸಿನ್ ಅವರಿಗೆ ಎಂಡ್ ಆಗಿದೆ. ನಿಜವಾಗ್ಲೂ ಇನ್ನೂ ಕೂಡ ಬೆಟರ್ ಆಗಿ ಬುಕ್ ಮಾಡಬಹುದಾಗಿತ್ತು. ಜಾನ್ಸಿನ್ ಅವರಿಗೆ ಸಿಂಗಲ್ಸ್ ಮ್ಯಾಚ್ ನ ಕೊಡಬೇಕಾಗಿತ್ತು. ಬಟ್ WWE ಅವರು ಎಲ್ಲರನ್ನು ಕೂಡ ಮಿಕ್ಸ್ಡ್ ಅಪ್ ಮಾಡಿ ಒಂದು ಅದ್ಭುತವಾದ ಫೇರ್ವೆಲ್ ನೇ ಮಂಡೇ ನೈಟ್ ರೋ ಅಲ್ಲಿ ಜಾನ್ಸಿನ್ ಅವರಿಗೆ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರು ವಾದ ಮಾಡ್ತಾ
ಪಡ್ತಾ ಇರ್ತಾರೆ ನಮ್ಮ ಪಾಲಿಮಿನ್ ಅವರು 4th ಮೆಂಬರ್ ಆಗಿ ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಹೇಗೆ ಪಿಕ್ ಮಾಡಿದ್ರು ಅಂತ. ಅಂಡ್ ಇವರಲ್ಲೇ ವಾದ ವಿವಾದ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಹಿಂದೆ ನಮ್ಮ ಪಾಲಿಮಿನ್ ಅವರು ಬರ್ತಾರೆ. ನಮ್ಮ ಪಾಲಿಮಿನ್ ಅವರು ಬಂದು ನಿಜವಾಗ್ಲೂ ನಿಮಗೆ ತುಂಬಾನೇ ಕೋಪ ಇದೆ ಅಂತ ಗೊತ್ತು, ಬಟ್ ನಾನು ಎಲ್ಲದನ್ನು ಕೂಡ ರೂಲ್ಸ್ ಒಳಗಡೆ ಇಳ್ಕೊಂಡೇ ಮಾಡಿರೋದು. ಅಂಡ್ ನಿಮ್ಮಿಬ್ರು ಮೇಲೂ ಕೂಡ ನನಗೆ ಹೆಮ್ಮೆ ಇದೆ. ಅಂಡ್ ನಿಕ್ಕಾಲ್ಡಿಸ್ ನಿನ್ ಮೇಲೆ ನನಗೆ ಜಾಸ್ತಿನೇ ಹೆಮ್ಮೆ ಇದೆ, ಬಟ್ ನೀನು ಸ್ವಲ್ಪ ನಿನ್ನ ಆಂಗರ್ ಮ್ಯಾನೇಜ್ಮೆಂಟ್ ನ ಮಾಡ್ಕೋಬೇಕು. ಏನೇ ಆಗ್ಲಿ ನಾನು ನನ್ನ ಟೀಮಿಗೆ 4th ಮೆಂಬರ್ನ ಪಿಕ್ ಮಾಡಿರೋದನ್ನ ನೋಡಿ ನಿಮ್ಮೆಲ್ಲರಿಗೂ ಕೂಡ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಆದ್ರೂ ಕೂಡ ಸ್ವಲ್ಪ ತಡ್ಕೊಳ್ಳಿ, ಯಾಕಂದ್ರೆ ನಾನು ಪಿಕ್ ಮಾಡಿರ್ತಕ್ಕಂತಹ 5th ಮೆಂಬರ್ ನಿಮ್ನೆಲ್ಲರನ್ನು ಕೂಡ ಶಾಕ್ ಮಾಡ್ತಾನೆ ಅಂತ ಹೇಳಿ ಆ ಒಂದು ಕಾಂಟ್ರಾಕ್ಟ್ ನ ಆಡಮ್ ಪಿಯರ್ಸ್ ಅವರ ಕೈಗೆ ಕೊಡ್ತಾರೆ. ಅಂಡ್ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರು ಆ ಒಂದು ಕಾಂಟ್ರಾಕ್ಟ್ ನ ನೋಡಿ ಇನ್ನೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಯಾಕಂದ್ರೆ ಅಂತ ಒಂದು ನೇಮು ಪಾಲಿಮಿನ್ ಅವರ ಟೀಮ್ ಅಲ್ಲಿ 5th ಮೆಂಬರ್ ಆಗಿ ಆ ಒಂದು ಕಾಂಟ್ರಾಕ್ಟ್ ಅಲ್ಲಿ ಇರುತ್ತೆ. ಅದ್ಯಾವ ನೇಮು ಅಂತ ಮೇನ್ ಇವೆಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೇಕರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ಬೇಕಾಗಿರುತ್ತೆ. ಅಂಡ್ ಆ ಒಂದು ಇಂಟರ್ವ್ಯೂ ನ ಕೊಡೋದಕ್ಕೆ ಸ್ಟೆಫನಿ ವೇಕರ್ ಅವರು ಎಂಟ್ರಿ ಕೂಡ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ನಿಕ್ಕಿ ಬೆಲ್ಲ ಅವರು ಬಂದು ಸ್ಟೆಫನಿ ವೇಕರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಅಟ್ಯಾಕ್ ಮಾಡಿ ಮೈಕ್ ನ ತಗೊಂಡು ಹೇಳ್ತಾರೆ, ನಾನಿಲ್ಲಿಗೆ ಬಂದಿದ್ದು ಈ ಒಂದು ವಿಮೆನ್ಸ್ ಡಿವಿಷನ್ ನ ರೂಲ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ, ನಾನು ಯಾರ ಸೈಡ್ ಕಿಕ್ ಆಗೋದಕ್ಕೂ ಕೂಡ ಇಲ್ಲಿ ಬಂದಿರಲಿಲ್ಲ. ಅಂಡ್ ನಿನಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು ಸ್ಟೆಫನಿ ವೇಕರ್, ಯಾಕಂದ್ರೆ ನೀನು ನಾನು ಯಾಕೆ ಬಂದೆ ಅಂತ ನೆನಪು ಮಾಡಿದೆ. ಅಂಡ್ ನನಗೆ ಈಗ ನಿನ್ನ ಚಾಂಪಿಯನ್ಶಿಪ್ ಗೆ ಅವಕಾಶ ಬೇಕು. ಅಂಡ್ ನೀನು ಕೂಡ ನನ್ನನ್ನ ಬೋರ್ಡ್ ಓನ್ ಮಾಡಬೇಕು ಅಂತ ನಮ್ಮ ನಿಕ್ಕಿ ಬೆಲ್ಲ ಅವರು ಸ್ಟೆಫನಿ ವೇಕರ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಬೇಲಿ ಅವ್ರನ್ನ ಮಾತಾಡೋದಕ್ಕೆ ಕರ್ಕೊಂಡು ಬರ್ತಾರೆ. ಅಂಡ್ ಅವರು ಹೇಳ್ತಾರೆ, ಬೇಲಿ ನಿನ್ನ ಹಾಗೆ ನನ್ನ ನಡುವೆ ಪಾಸ್ಟ್ ತುಂಬಾನೇ ಇದೆ. ಅಂಡ್ ಈಗ ನಮ್ಮ ವಾರ್ ಗೇಮ್ ಟೀಮಿಗೆ 5ನೇ ಮೆಂಬರ್ ನ ಅಗತ್ಯ ಕೂಡ ಇದೆ. ಸೊ ನೀನು ಯಾಕೆ ನಮ್ಮ ಜೊತೆ ಸೇರ್ಕೋಬಾರ್ದು ಅಂತ ನಮ್ಮ ಆಸ್ಕಾ ಅವರು ಬೇಲಿ ಅವ್ರನ್ನ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬೇಲಿ ಅವರು, ಪಾಸ್ಟ್ ಅಲ್ಲಿ ನೀನು ನನ್ನಿಂದ ಎಲ್ಲದನ್ನು ಕೂಡ ಕಿತ್ಕೊಂಡಿದ್ಯಾ, ಅಂಡ್ ಈಗ ನಿನಗೆ ಅನ್ಸುತ್ತಾ ನಾನು ನಿನಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ. ನಿಜವಾಗ್ಲೂ ಕೂಡ ನಾನ್ ನಿನ್ನ ಟೀಮಿಗೆ ಬರೋದಿಲ್ಲ ಅಂತ ಓಪನ್ ಆಗಿ ಕ್ಲಿಯರ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನೌ ಟೂರ್ನಮೆಂಟ್ ನ ಇನ್ನ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ ಹಾಗೆ ಮಿಸ್ಟ್ರಿ ಅಪೋನೆಂಟ್ ನಡುವೆ. ಆ ಮಿಸ್ಟ್ರಿ ಅಪೋನೆಂಟ್ ಯಾರಾಗ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ. ಫೈನಲಿ ನಮಗೆ ಡಾಲ್ಫ್ ಜಿಗ್ಲರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು, ಫೈನಲಿ ಡಾಲ್ಫ್ ಜಿಗ್ಲರ್ ಅವರು ಬಂದ್ರಲ್ಲ ಅಂತ. ಬಟ್ ಯಾವ ರೀತಿ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ತೋ ಅಷ್ಟೇ ಎಂಡಿಂಗ್ ಅಲ್ಲಿ ಬೇಜಾರ್ ಕೂಡ ಆಯ್ತು. ಡಾಲ್ಫ್ ಜಿಗ್ಲರ್ ಅವರು TNA ಇಂದ WWE ಗೆ ಬಂದಿದ್ರು ಈ ಒಂದು ಟೂರ್ನಮೆಂಟ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡಾಲ್ಫ್ ಜಿಗ್ಲರ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಡೀಸೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಿಗ್ಜಾಗ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ಕಿಕ್ಔಟ್ ಕೂಡ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಸುಮವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಡಾಲ್ಫ್ ಜಿಗ್ಲರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ನಿಜವಾಗ್ಲೂ ಎಷ್ಟು ಉರಿತು ಅಂದ್ರೆ, ಯಾಕೆ ಗುರು ಕರ್ಕೊಂಡು ಬಂದ್ರಿ ಸೋಲ್ಸೋದಿಕ್ಕೆ? ಕಳೆದ ವಾರ ಮ್ಯಾಟ್ ಕಾರ್ಡೋನಾ ಅವ್ರನ್ನ ಕರ್ಕೊಂಡು ಬಂದು ಸೋಲ್ಸಿದ್ರಿ, ಓಕೆ, ಎಲಿನೈಟ್ ಅವರು ಸೋಲ್ಸಿದ್ರು, ಪರವಾಗಿಲ್ಲ. ಈ ವಾರ ಡಾಲ್ಫ್ ಜಿಗ್ಲರ್ ಅವ್ರನ್ನ ಸೋಲ್ಸಿದ್ರಲ್ಲ ಗುರು, ನೀವು ಸೋಲಿಸ್ಬೇಕು ಅಂತಿದ್ರೆ ಯಾಕೆ ಕರ್ಕೊಂಡು ಬಂದು ಅವಮಾನ ಮಾಡ್ತಾ ಇದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಎಂಡಿಂಗ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇದಾದ್ಮೇಲೆ ನಮಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಸಿಕ್ಕಾಪಟ್ಟೆ ಕೋಪದಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಹಾಗೆ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ನಿಮ್ಮ ವೀಕೆಂಡ್ ಹೇಗಿತ್ತೋ ಗೊತ್ತಿಲ್ಲ, ಬಟ್ ನನ್ನ ವೀಕೆಂಡ್ ಹೇಗಿತ್ತು ಗೊತ್ತಾ? ನಾನು ಶರ್ಫೇರ್ ಅವರಿಗೆ ಮೆಸೇಜಸ್ ಮಾಡಿದೆ, ಕಾಲ್ಸ್ ಗಳನ್ನ ಮಾಡಿದೆ, ಬಟ್ ಯಾವುದಕ್ಕೂ ಕೂಡ ಅವರು ನನಗೆ ಆನ್ಸರ್ ನ ಕೊಡ್ತಾ ಇಲ್ಲ. ನಿಜವಾಗ್ಲೂ ನನಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಶರ್ಫೇರ್ ಅವರು ನನ್ನನ್ನ ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ನನಗೆ ಈ ಒಂದು ಟೈಮ್ ಅಲ್ಲಿ ಏನ್ ಮಾತಾಡೋದಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕಬೂಕಿ ವಾರಿಯರ್ಸ್, ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ರಿಂಗ್ ಹತ್ರ ಬಂದು, ಅಲೆಕ್ಸಾ ಬ್ಲಿಸ್ ಈಗ ನೀನು ನಮ್ಮ ಕೈಗೆ ಒಂಟಿಯಾಗಿ ಸಿಕ್ಕೊಂಡಿದ್ಯಾ ಅಂತ ಅಲೆಕ್ಸಾ ಬ್ಲಿಸ್ ಅವ್ರನ್ನ ಸುತ್ತುವರಿತಾರೆ. ಸಡನ್ ಆಗಿ ನಮಗೆ ಯುಎಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರು ಕೂಡ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಇವರ ನಡುವೆ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಮ್ಮ ಹೀಲ್ ವಾರ್ ಗೇಮ್ ಟೀಮ್ ಅಲ್ಲಿ ಏನಿದೆ ಅಂದ್ರೆ ಕಬೂಕಿ ವಾರಿಯರ್ಸ್, ಲ್ಯಾಶ್ ಲೆಜೆಂಡ್ ಹಾಗೆ ನಾಯಾ ಜಾಕ್ಸ್ ಅವರು ರಿಯಾ ರಿಪ್ಲಿ, ಯುಎಸ್ಕೈ ಹಾಗೆ ಆಸ್ಕಾ ಅವರ ಮೇಲೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಶರ್ಫೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ನಮ್ಮ ಶರ್ಫೇರ್ ಅವರು ಕೋಪ ಎಲ್ಲದನ್ನು ಕೂಡ ಬಿಟ್ಟು ಬಂದು ಕಾಪಾಡೋದಕ್ಕೆ ನೋಡ್ತಾರೆ ಅಂಡ್ ಕಾಪಾಡ್ತಾರೆ ಕೂಡ. ಇದಾದ್ಮೇಲೆ ನಮ್ಮ ಶರ್ಫೇರ್ ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ಎತ್ಕೊಂಡು ಹಗ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಆ ಕಡೆ ನಮ್ಮ ರಿಯಾ ರಿಪ್ಲಿ ಅವರು ಯುಎಸ್ಕೈ ಅವ್ರನ್ನ ಹಗ್ ಮಾಡ್ತಾ ಇರ್ತಾರೆ. ಅಂಡ್ ಹಿಂಗೆ ಒಂದು ಬ್ಯೂಟಿಫುಲ್ ರಿಯೂನಿಯನ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ ಶರ್ಫೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ನಡುವೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬೆಕ್ಕಿ ಲಿಂಚ್ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು WWE ಅವರು ಸರ್ಪ್ರೈಸ್ ನ ಕೊಡ್ತಾರ ಅಂತ ಕಾಯ್ತಾ ಇದ್ದೆ. ಅಂಡ್ ಅದೇ ರೀತಿ ಸರ್ಪ್ರೈಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರ ಪರ್ಫಾರ್ಮೆನ್ಸ್ ಸಿಕ್ಕಾ
ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅಂತ ಅನಿಸ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ರಿಂಗ್ ಔಟ್ ಸೈಡ್ ಇರ್ತಾರೆ ಅಂಡ್ ರೆಫ್ರಿ ಕೌಂಟ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಈ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವರು ಟರ್ನ್ ಬಕಲ್ಸ್ ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಎಜೆ ಲೀ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಎಜೆ ಲೀ ಅವರು ಬರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಆ ಕಡೆ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಟಾಪ್ ರೋಪ್ ಮೇಲೆ ಇರ್ತಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಈ ಕಡೆ ತಿರುಗಿದ ಕೂಡಲೇ ಮ್ಯಾಕ್ಸಿನ್ ಡೂಪ್ರಿ ಅವರು ಒಂದು ಫ್ಲಾಶ್ ನ ಕನೆಕ್ಟ್ ಮಾಡಿ ಬೆಕ್ಕಿ ಲಿಂಚ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ ಅಂಡ್ ಅವರು ಇವತ್ತು ಹೊಸ ವಿಮೆನ್ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಕೂಡ ತುಂಬಾನೇ ದೊಡ್ಡ ಮೂವ್ ಅಂತಾನೆ ಹೇಳ್ಬಹುದು ಇದು. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಎಜೆಲಿ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರು ಮಾತಾಡ್ತಾ ಇರ್ತಾರೆ. ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಸಿಕ್ಕಾಪಟ್ಟೆ ಖುಷಿ ಆಗಿರ್ತಾರೆ ಅಂಡ್ ಅವರು ಸೆಲೆಬ್ರೇಟ್ ಮಾಡೋದಕ್ಕೆ ಆಲ್ಫಾ ಅಕಾಡೆಮಿ ಅವರ ಜೊತೆ ಹೋದಾಗ ನಮ್ಮ ಇಂಟರ್ವ್ಯೂಯರ್ ಕೇಳ್ತಾ ಇರ್ತಾರೆ ಎಜೆಲಿ ಅವರಿಗೆ, ನೀವು ಮತ್ತೊಮ್ಮೆ ರಿಟರ್ನ್ ಆಗಿದ್ದೀರಾ ಅಂಡ್ ಇದನ್ನ ನಾವು ಫಾರ್ ಎವರ್ ರಿಟರ್ನ್ ಅಂತ ಕೇಳಬಹುದಾ ಅಂತ ಹೇಳಿದಾಗ ನಮ್ಮ ಎಜೆಲಿ ಅವರು ಮೇ ಬಿ ನಾನು ಇಲ್ಲೇ ಇರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ರಿಯಾ ರಿಪ್ಲಿ ಅವರು ಬಂದು ಎಜೆಲಿ ನಾವು ಸ್ವಲ್ಪ ಮಾತಾಡಬಹುದಾ ಅಂತ ಎಜೆಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಇನ್ನ ಒಂದು ವಿಚಾರ ಕನ್ಫರ್ಮ್ ಆಗಿದೆ, ಎಜೆಲಿ ಅವರು ಈ ಬಾರಿಯ ವಾರ್ ಗೇಮ್ ಅಲ್ಲಿ ಇರ್ತಾರೆ, ಅದು ಕೂಡ ರಿಯಾ ರಿಪ್ಲಿ ಅವರ ಸೈಡ್ ಅಲ್ಲಿ ಅಂತ. ಇದಾದ್ಮೇಲೆ ನಮಗೆ ಲಾಸ್ಟ್ ಟೈಮ್ ಇಸ್ ನಾವು ಟೂರ್ನಮೆಂಟ್ ನ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಇವಾನ್ಸ್ ಹಾಗೆ ರಿಂಗ್ ಜನರಲ್ ಗಂತರ್ ಅವರ ನಡುವೆ. ಅಂಡ್ ಇವತ್ತು ನಮ್ಮ ಗಂತರ್ ಅವರು ಹೊಸ ಥೀಮ್ ಸಾಂಗ್ ಇಂದನೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಒಂದ್ ರೀತಿ ವಿಚಿತ್ರ ಅಂತ ಅನಿಸ್ತಾ ಇತ್ತು ಆ ಒಂದು ಥೀಮ್ ಸಾಂಗ್. ನನಗೆ ಯಾಕೋ ಗೊತ್ತಿಲ್ಲ, ಅವರ ಕ್ಯಾರೆಕ್ಟರ್ ಗೆ ಆ ಒಂದು ಥೀಮ್ ಸಾಂಗ್ ಒಂದ್ ರೀತಿ ಸೂಟ್ ಆಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇತ್ತು. ಏನೋ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೇಳ್ತಾ ಇದೀವಿ ಅಂತ ಫೀಲ್ ಕೊಡ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಾನು ನೆನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ ಅಂತ. ಅಂಡ್ ಅದೇ ರೀತಿ ಅದ್ಭುತವಾಗಿತ್ತು ಇವಾನ್ಸ್ ಅವರ ಪರ್ಫಾರ್ಮೆನ್ಸ್, ಅದು ಕೂಡ ಎದುರುಗಡೆ ಗಂತರ್ ಅವರು ಇರಬೇಕಾದ್ರೆ ನಿಜವಾಗ್ಲೂ ಆಸಮ್ ಆಗಿತ್ತು ಅಂತಾನೆ ಹೇಳ್ಬಹುದು. ಈವನ್ ಪವರ್ ಬಾಂಬಿಗೂ ಕೂಡ ಕಿಕ್ ಔಟ್ ಮಾಡ್ತಾರೆ, ಅದು ನನಗೆ ಸಿಕ್ಕಾಪಟ್ಟೆ ಶಾಕ್ ಅಂತ ಅನಿಸ್ತು. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಚೋಕ್ಸ್ ನ ಹಾಕ್ಬಿಡ್ತಾರೆ ಅಂಡ್ ನಮ್ಮ ಇವಾನ್ಸ್ ಅವರು ಟ್ಯಾಪ್ ಔಟ್ ಮಾಡ್ಬಿಡ್ತಾರೆ ಅಂಡ್ ಆ ರೀತಿ ನಮ್ಮ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ನೆಕ್ಸ್ಟ್ ರೌಂಡ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೋಸ್ಟ್ ಅವೈಟೆಡ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೆ, ಯಾಕಂದ್ರೆ ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಹೇಳಿದ್ರು ಇವತ್ತು ವಾರ್ ಗೇಮ್ ನ ಎರಡು ಟೀಮ್ಸ್ ಗಳ ನಡುವೆ ಫೇಸ್ ಆಫ್ ನ ಮಾಡ್ತಾ ಇದೀವಿ ಅಂತ. ಅಂಡ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೆ ಆ ಒಂದು ಮೂಮೆಂಟ್ ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತೀವ ಅಂತ. ಎಸ್, ಮೈನ್ ಇವೆಂಟ್ ಪ್ರಾರಂಭ ಆಗುತ್ತೆ. ನಮ್ಮ ಪಾಲ್ ಇಮೆನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಲೋಗನ್ ಪಾಲ್ ಅವರು ಬರ್ತಾರೆ. ಇಷ್ಟು ಜನ ರಿಂಗ್ ಒಳಗಡೆ ನಿಂತ್ಕೋತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಬಂದು ಇವ್ರನ್ನೆಲ್ಲರನ್ನು ಕೂಡ ಜಾಯ್ನ್ ಆಗ್ತಾರೆ. ಅಂಡ್ ನಮ್ಮ ಪಾಲ್ ಇಮೆನ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮೈ ನೇಮ್ ಇಸ್ ಪಾಲ್ ಇಮೆನ್ ಅಂಡ್ ಹಿಸ್ ನೇಮ್ ಇಸ್ ಡ್ರೂ ಮ್ಯಾಕೆಂಟೈರ್. This is Logan Paul, this is Braun Breaker and this is our tribal thief ಬ್ರಾನ್ಸನ್ ರೀಡ್ ಅಂತ ಎಲ್ಲರನ್ನು ಕೂಡ ನಮ್ಮ ಪಾಲಿಮಿನ್ ಅವರು ಇಂಟ್ರೊಡ್ಯೂಸ್ ಮಾಡಿ, ನಾನು ಈ ಒಂದು ಜನರೇಷನ್ ನ ಗ್ರೇಟೆಸ್ಟ್ ವಾರ್ ಗೇಮ್ ಟೀಮ್ ನ ಅಸೆಂಬಲ್ ಮಾಡಿದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬರ್ತಾರೆ, ಸೀದಾ ಬಂದು ರಿಂಗ್ ಹತ್ರ ನಿಂತ್ಕೋತಾರೆ ಅಂಡ್ ಸಡನ್ ಆಗಿ ನಮಗೆ ಊಸೋಸ್ ಗಳ ಥೀಮ್ ಸಾಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಿಮ್ಮಿ ಊಸೋ ಹಾಗೆ ಜೆ ಊಸೋ ಅವರು ಕೂಡ ತನ್ನ ಎಂಟ್ರಿನ ಮಾಡಿಕೊಂಡು ಬಂದು ರಿಂಗ್ ಹತ್ರ ನಿಂತ್ಕೋತಾರೆ. ಸಡನ್ ಆಗಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಿಂಗ್ ಮೇಲ್ಗಡೆ 4 ಜನ, ರಿಂಗ್ ಒಳಗಡೆ 4 ಜನ, ಇವರೆಲ್ಲರೂ ಕೂಡ ರಿಂಗ್ ಒಳಗಡೆ ಬರ್ತಾರೆ ಅಂಡ್ ಒಂದು ಮ್ಯಾಸಿವ್ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಅದ್ಭುತವಾದ ಬ್ರಾಲ್ ಅಂತಾನೆ ಹೇಳ್ಬಹುದು. ಒಬ್ಬೊಬ್ರು ಕೂಡ ಒಬ್ಬೊಬ್ರನ್ನ ಇಟ್ಕೊಂಡಿರ್ತಾರೆ. ಆ ಕಡೆ ಊಸಸ್ಗಳು ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ನೋಡ್ತಾ ಇದ್ರೆ, ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ನೋಡ್ತಾ ಇರ್ತಾರೆ ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಲೋಗನ್ ಪಾಲ್ ಅವ್ರನ್ನ ನೋಡ್ತಾ ಇರ್ತಾರೆ. ರಿಂಗ್ ಒಳಗಡೆ ನಮ್ಮ ಸಿಎಂ ಪಂಕ್ ಹಾಗೆ ಲೋಗನ್ ಪಾಲ್ ಅವರು ಇರ್ತಾರೆ. ಸಿಎಂ ಪಂಕ್ ಅವರು ಲೋಗನ್ ಪಾಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಜಿಟಿಎಸ್ ನ ಕೂಡ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಥೀಮ್ ಸಾಂಗ್ ನೋಡೋದಕ್ಕೆ ಶುರು ಆಗುತ್ತೆ ಅಂಡ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಎಲ್ಲರೂ ಕೂಡ ಖುಷಿ ಆಗೋಗ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಫೈನಲಿ ಮಂಡೇ ನೈಟ್ ರಾಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಗೊತ್ತಿತ್ತು ವಾರ್ ಗೇಮ್ ಅಲ್ಲಿ ಇರ್ತಾರೆ ಅಂತ, ಬಟ್ ಆ ಒಂದು ವಿಚಾರನ ಡಬ್ಲ್ಯೂ ಅವರು ವಿಟ್ನೆಸ್ ಮಾಡಿಸಿದ್ರಲ್ಲ, ಅದಂತೂ ಸಿಕ್ಕಾಪಟ್ಟೆ ಖುಷಿ ತರುವಂತಹ ವಿಚಾರ ಆಗೋಯ್ತು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೀದಾ ರಿಂಗ್ ಹತ್ರ ಬರ್ತಾರೆ. ಸಿಎಂ ಪಂಕ್ ಅವರು ರೆಡಿ ಆಗ್ತಾ ಇರ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಒಳಗಡೆ ಹತ್ತಿದ ಕೂಡಲೇ ಸಿಎಂ ಪಂಕ್ ಅವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಎಂ ಪಂಕ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅವರಿಗೆ ಜರ್ಮನ್ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರು ಬರ್ತಾರೆ ರಿಂಗ್ ಮೇಲ್ಗಡೆ ಅಂಡ್ ಕೋಡಿ ರೋಡ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಕೂಡ ಒಂದು ಐಕಾನಿಕ್ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಬ್ರಾಕ್ ಲೆಸ್ನರ್ ಅವರು ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವರಿಗೆ 2 ಜರ್ಮನ್ ಸೂಪ್ಲೆಕ್ಸ್ ನ ಕನೆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ನಿಂತಿರ್ತಾರೆ. ಎಂಡ್ ಕ್ರೆಡಿಟ್
ಫೀಡ್ ಕೂಡ ಅಲ್ಲಿ ಬರ್ತಾ ಇರುತ್ತೆ. ನಾನು ಅನ್ಕೊಂಡೆ ಓಕೆ ಇಷ್ಟೇನ ಗುರು ಮುಗ್ದೋಯ್ತಾ, ರೋಮನ್ ರೈನ್ಸ್ ಅವರು ಬರೋದಿಲ್ವಾ, ಬ್ರಾಕ್ ಲೆಸ್ನರ್ ಅವರು ಬಂದು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ರೋಮನ್ ರೈನ್ಸ್ ಅವರು ಮುಂದಿನ ವಾರ ಬರ್ಬೋದೇನೋ ಅಂತ ಅನ್ಕೋತಾ ಇದ್ದೆ. ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಕೂಡ ನೋಡೋದಕ್ಕೆ ಶುರು ಆಗುತ್ತೆ. ಲಿಟರಲಿ ಗೂಸ್ ಬಮ್ ಮೂಮೆಂಟ್ ಗುರು, ಎಂತೆಂತ ಅದ್ಭುತವಾದ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಕ್ತು. ರೋಮನ್ ರೈನ್ಸ್ ಅವರು ಅದ್ಭುತವಾದ ಮರ್ಚಂಡೈಸ್ ನ ಹಾಕೊಂಡು ಬಂದಿರ್ತಾರೆ ಅಂಡ್ ಸ್ವಲ್ಪ ಫ್ಯಾಟ್ ನು ಕೂಡ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಟ್ಯಾಟು ಇರೋ ಕೈಗೆ ಒಂದು ಪೂರ್ತಿ ಬಟ್ಟೆನ ಹಾಕೊಂಡು ಬಂದಿರ್ತಾರೆ. ರೋಮನ್ ರೈನ್ಸ್ ಅವರು ಬರ್ತಾ ಇರ್ತಾರೆ. ಈ ಕಡೆ ಬ್ರಾಕ್ ಲೆಸ್ನರ್ ಅವರು ನಿಂತ್ಕೊಂಡು ರೋಮನ್ ರೈನ್ಸ್ ಅವ್ರನ್ನ ಕಾಯ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವರು ಸೀದಾ ರಿಂಗ್ ಒಳಗಡೆ ಬರ್ತಾರೆ, ಎದುರುಕೊಳ್ಳೋದೇ ಇಲ್ಲ ಬ್ರಾಕ್ ಲೆಸ್ನರ್ ಅವರಿಗೆ. ಅಂಡ್ ಕಮೆಂಟ್ರೇಟರ್ ಕೂಡ ಇದನ್ನ ಹೇಳ್ತಾ ಇರ್ತಾರೆ, ಈ ಟೈಮಲ್ಲಿ ಬ್ರಾಕ್ ಲೆಸ್ನರ್ ಅವರ ಮುಂದೆ ನಿಲ್ಲುವಂತಹ ವ್ಯಕ್ತಿ ರೋಮನ್ ರೈನ್ಸ್ ಮಾತ್ರ ಅಂತ. ಅಂಡ್ ಪಾಲಿಮೆನ್ ಅವರು ಸ್ಟೇಜ್ ಹೊರಗಡೆ ನಿಂತ್ಕೊಂಡು ಕುಣಿದಾಡ್ತಾ ಇರ್ತಾರೆ ಗುರು. ನನಗಂತೂ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತಿತ್ತು. ಇವರ ನಡುವೆ ಒಂದು ಅದ್ಭುತವಾದ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ದಿಸ್ ಈಸ್ ಹೊಸಮ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಬ್ರಾಕ್ ಲೆಸ್ನರ್ ಅವರು ಓಡ್ ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ರೋಮನ್ ರೈನ್ಸ್ ಅವರು ಅದನ್ನ ಡಾಜ್ ಮಾಡಿ ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸೀದಾ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಇಂದ ಹೊರಗಡೆ ಹೋಗಿ ಬಿದ್ದೋಗ್ತಾರೆ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರು ರಿಂಗ್ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಬ್ರಾಕ್ ಲೆಸ್ನರ್ ಅವ್ರನ್ನ ಅಲ್ಲಿ ಇಟ್ಕೊಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ರಿಂಗ್ ಮೇಲ್ಗಡೆ ರೋಮನ್ ರೈನ್ಸ್ ಅವರು ಇರ್ತಾರೆ. ರೋಮನ್ ರೈನ್ಸ್ ಅವ್ರನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಇಟ್ಕೊಂಡಿರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಬಂದು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಮೇಲೆ ಒಂದು ಸುನಾಮಿನ ಕನೆಕ್ಟ್ ಮಾಡೋದಕ್ಕೆ ಟಾಪ್ ರೋಪ್ ಮೇಲೆ ಎತ್ತಿರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅಲ್ಲಿಂದನೂ ಕೂಡ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡಿ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಒಂದು ಸೂಪರ್ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ, ಪೊಲೀಸ್ ಗಳ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. YPP ಅವರು ಕೂಡ ಬರ್ತಾರೆ, ಇವ್ರನ್ನೆಲ್ಲರನ್ನು ಕೂಡ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಸುಮ್ಮನಿರ್ತಾರ. ಅವರು ಸೀದಾ ರಿಂಗ್ ಇಂದ ಹೊರಗಡೆ ಬಂದು ಬ್ರಾನ್ಸನ್ ರೀಡ್ ಅವರಿಗೆ ಬ್ಯಾರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಪಕ್ಕ ಪೊಲೀಸ್ ಆಫೀಸರ್ಗೂ ಕೂಡ ಒಂದು ಸ್ಪಿಯರ್ ಬೀಳುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿರ್ತಾರೆ, ಏನ್ ಗುರು ಹಿಂಗಾಯ್ತಲ್ಲ ಮಂಡೇ ನೈಟ್ರೋ ಎಂಡಿಂಗು ಅಂತ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ರೋ ಕಥೆನೂ ಕೂಡ ಮುಗ್ದೋಗುತ್ತೆ. ಓವರ್ ಆಲ್ ಮಂಡೇ ನೈಟ್ರೋ ಎಂಡಿಂಗ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಲಿಟ್ರಲಿ ಗಾಯ್ಸ್, ಕೋಡಿ ರೋಡ್ಸ್, ರೋಮನ್ ರೈನ್ಸ್, CM ಪಂಕ್, ಬ್ರಾಕ್ ಲೆಸ್ನರ್, ಡ್ರೂ ಮ್ಯಾಕಿಂಟೈರ್ ಇಷ್ಟೆಲ್ಲ ಜನರು ಕೂಡ ಒಂದೇ ರಿಂಗ್ ಅಲ್ಲಿ ಒಂದೇ ಟೈಮಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರೆ ಗೂಸ್ ಬಂಪ್ಸ್ ಬರ್ದಲೇ ಇರುತ್ತಾ. ಅಂಡ್ ಇವರೆಲ್ಲರೂ ಕೂಡ ವಾರ್ ಗೇಮ್ ಅಲ್ಲಿ ಇರ್ತಾರೆ. ಅಂಡ್ ಅದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನಗಂತೂ ಮಂಡೇ ನೈಟ್ರೋ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೊದಲೇ ಹೇಳಿದ್ನಲ್ಲ 5 ಸ್ಟಾರ್ ಕೊಡ್ತೀನಿ ಅಂತ, ಅದೇ ರೀತಿ 5 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸೂಪರ್ 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 ಸೂಪರ್. ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟಿಗೆ ಇವತ್ತಿನ ಮಂಡೇ ನೈಟ್ರೋ ಕಮ್ಮಿ ಇರಲಿಲ್ಲ. ನಿಮ್ಗೆ ಅನಿಸ್ತು ಇವತ್ತಿನ ಶೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.